ಮಕ್ಕಳ ಇಡೀ ಜೀವನ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟಿನ ಆಟ. ಯಾವ ಕೆಲಸಗಳಿಗೆ ರಿವಾರ್ಡ್ ಸಿಗೋ ಸಾಧ್ಯತೆ ಇರುತ್ತೋ ಆ ಕೆಲಸಗಳನ್ನು ಹೆಚ್ಚು ಮಾಡ್ತಾರೆ. ಯಾವ ಕೆಲಸಗಳಿಗೆ ಅವ್ರಿಗೆ ರಿವಾರ್ಡ್ ಸಿಗೋದೇ ಇಲ್ಲ ಅನ್ನೋದು ಗೊತ್ತಿರುತ್ತೋ ಆ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ತಾರೆ. ಯಾವುದಕ್ಕೆ ಅವ್ರಿಗೆ ಪನಿಷ್ಮೆಂಟನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೋ ಅಂಥ ಕೆಲಸಗಳಲ್ಲಿ ಪನಿಷ್ಮೆಂಟಿಂದ ಅವರು ಭಾವನಾತ್ಮಕವಾಗಿ ಅಫೆಕ್ಟ್ ಆಗದೆ ಇರೋ ಥರ ಅವರನ್ನು ಅಭ್ಯಾಸ ಮಾಡ್ಕೊತಾರೆ. ಸ್ಕೂಲ್ಗಳಲ್ಲಿ ನೋಡಿ, ರ್ಯಾಂಕ್ ಬರುವಂಥ ಮಕ್ಕಳಿಗಷ್ಟೇ ರಿವಾರ್ಡ್ ಸಿಗುತ್ತೆ. ರ್ಯಾಂಕ್ ಬರೋ ಸಾಧ್ಯತೆ ಇರುವಂಥ ಮಕ್ಕಳು ಮಾತ್ರ ಆ ರ್ಯಾಂಕ್ಗೋಸ್ಕರ ಪ್ರಯತ್ನ ಪಡ್ತಾರೆ, ಮೋಟಿವೇಟೆಡ್ ಆಗಿರ್ತಾರೆ. ಮೆಜಾರಿಟಿ ಮಕ್ಕಳು ಆವ್ರೇಜ್ ಮಕ್ಕಳು ಇರ್ತಾರೆ. ಈ ಆವ್ರೇಜ್ ಆಗಿರುವಂಥ ಮಕ್ಕಳಿಗೆ ರ್ಯಾಂಕ್ ಬರೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ಅವ್ರಿಗೆ. ನಾನು ಫಸ್ಟ್ ರ್ಯಾಂಕ್ ಬರೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಗೊತ್ತು. ಏನು ಮಾಡ್ತಾರೆ, ಪನಿಷ್ಮೆಂಟ್ ಸಿಗಬಾರ್ದು ಅಂತ ಹೋಮ್ವರ್ಕನ್ನು ಟೈಮ್ ಟು ಟೈಮ್ ಮಾಡೋದು, ಅದು ಮಿನಿಮಮ್ ಏನು ಮಾಡಬೇಕು ಅಷ್ಟನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಮಕ್ಕಳು ಇರ್ತಾರೆ, ಒಂದು ದೊಡ್ಡ ಸಂಖ್ಯೆಯಲ್ಲೇ ಕೆಲವು ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ರ್ಯಾಂಕ್ ಬರೋಕ್ಕೂ ಸಾಧ್ಯ ಇಲ್ಲ. ಕನ್ಸಿಸ್ಟೆಂಟ್ ಆಗಿ ಹೋಮ್ವರ್ಕ್ಗಳನ್ನು ಮಾಡೋದು, ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗ್ತಾ ಇರೋದಿಲ್ಲ. ಅವ್ರಿಗೆ ದಿನಾ ಬೆಳಗಾಗಿತ್ತು ಪನಿಷ್ಮೆಂಟ್ ಸಿಗ್ತಾ ಇರುತ್ತೆ. ಒಂದಷ್ಟು ದಿನ ಅವ್ರಿಗೆ ಬೇಜಾರಾಗುತ್ತೆ. ಆದರೆ ಈ ಪನಿಷ್ಮೆಂಟನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತಾದಾಗ ಅದರಿಂದ ಅವ್ರು ಭಾವನಾತ್ಮಕವಾಗಿ ಅಫೆಕ್ಟ್ ಆಗ್ತಾ ಹೋದರೆ ಅವ್ರು ಜೀವನ ಮಾಡೋಕ್ಕೆ ಆಗೋದಿಲ್ಲ, ಬದುಕೋಕ್ಕೆ ಆಗೋದಿಲ್ಲ. ಅದಕ್ಕೆ ಏನಾಗ್ತಾರೆ, ಅದರಿಂದ ಅವ್ರು ಅಫೆಕ್ಟ್ ಆಗದೇ ಇರೋ ಥರ ಅವರನ್ನು ಅವರು ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ, ಮುಂದಕ್ಕೆ ಬೀಳೋದು ಅಂದ್ರೆ ಅದೇ. ಸೊ ಈ ಮಕ್ಕಳನ್ನು ನಾವು ಪ್ರತಿದಿನ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ರಿವಾರ್ಡ್ಗಳನ್ನು ಸಂಪಾದನೆ ಮಾಡುವಂಥ ವ್ಯವಸ್ಥೆ ಶಾಲೆಯಲ್ಲಿ ಇಲ್ಲ ಅಂತಂದರೆ 10ನೇ ಕ್ಲಾಸ್ ಮುಗಿಯೋದ್ರೊಳಗೆ ಮೆಜಾರಿಟಿ ಮಕ್ಕಳು ಏನಕ್ಕೂ ಲಾಯಕ್ಕಿಲ್ಲ ಅನ್ನೋದನ್ನು ನಂಬ್ಕೊಂಡ್ಬಿಡ್ತಾರೆ ಅವ್ರಿಗವ್ರೆ. ನಾವು ನಂಬಿಸ್ಬಿಡ್ತೀವಿ ಅವ್ರನ್ನಲ್ವಾ. ಸೊ ಒಂದು ಶಾಲೆ ಅಂತಂದರೆ ಪ್ರತಿಯೊಂದು ಮಗುಗೂ, ಚೆನ್ನಾಗಿ ಓದುವಂಥ ಮಕ್ಕಳಿಗಿರಲಿ ಓದದೇ ಇರುವಂಥ ಮಕ್ಕಳಿಗಿರಲಿ, ಎಲ್ಲರಿಗೂ ರಿವಾರ್ಡ್ ಸಂಪಾದನೆ ಮಾಡುವಂಥ ಸಾಧ್ಯತೆ ಇರಬೇಕು. ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ಕಾರಣಗಳಿಗೆ ರಿವಾರ್ಡ್ಗಳನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ನಮ್ಮ ಶಾಲೆಯಲ್ಲಿ, ರೀಬಿಲ್ಡ್ ಇಂಡಿಯಾ ಶಾಲೆಯಲ್ಲಿ ಪ್ರತಿಯೊಂದು ಮಗುಗೂ ಸಿಗುತ್ತೆ. ಓದೋದ್ರಲ್ಲಿ ಚೆನ್ನಾಗಿರುವಂಥ ಮಗುಗೂ ಅದು ಅಷ್ಟೇ ಅವಕಾಶ ಇದೆ, ಓದೋದ್ರಲ್ಲಿ ಕಷ್ಟಪಡ್ತಾ ಇರುವಂಥ ಮಗುಗೂ ಫಸ್ಟ್ ರ್ಯಾಂಕ್ ಬರೋ ಅವಕಾಶ ಇದೆ. ನಮ್ಮಲ್ಲಿರುವಂಥ ರ್ಯಾಂಕ್ ವ್ಯವಸ್ಥೆ ನೀವು ಇದುವರೆಗೂ ನೋಡಿಲ್ಲದೆ ಇರುವಂಥ ವ್ಯವಸ್ಥೆ. ಇಡೀ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನೀವು ನಮ್ಮ ಶಾಲೆಯಲ್ಲಿ ಕಾಣೋದಕ್ಕೆ ಸಾಧ್ಯ. ರೀಬಿಲ್ಡ್ ಇಂಡಿಯಾ ಪ್ರತಿಯೊಂದು ಮಗುವನ್ನು ನಾಯಕನನ್ನಾಗಿ ತಯಾರು ಮಾಡುವಂಥ ಶಕ್ತಿ ಇರುವಂಥ ಒಂದು ವ್ಯವಸ್ಥೆ. ಎಲ್ಲ ಮಕ್ಕಳು ರೀಬಿಲ್ಡ್ ಇಂಡಿಯಾ ವ್ಯವಸ್ಥೆಯಿಂದ ಲಾಭ ಪಡ್ಕೊಳ್ತಾರೆ, ಎಲ್ಲರೂ ನಾಯಕರಾಗೇ ಆಗ್ತಾರೆ. ಇದು ನಮ್ಮ ವಿಶ್ವಾಸ.